ಹಲೋ ಗಾಯ್ಸ್, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಸೂಪರಾಗಿದ್ದೀನಿ ಫ್ರೆಂಡ್ಸ್. ಇವತ್ತೊಂದು ಬ್ರೈಡಲ್ ಡಿಸೈನು ತೋರಿಸ್ತಾ ಇದ್ದೀನಿ. ಡಿಸೈನ್ ನಾನು ಆಲ್ರೆಡಿ ತೋರಿಸ್ತಾ ಇದ್ದೀನಿ, ಹೇಗಿದೆ ಅಂತ ನೋಡ್ತಾ ಇದ್ದೀರಲ್ವ. ತುಂಬ ಗ್ರ್ಯಾಂಡ್, ತುಂಬ ಬ್ರೈಡಲ್ ಲುಕ್ ಕೊಡುತ್ತೆ. ಇದು ಮದುವೆ ಸ್ಯಾರಿ, ರಿಸೆಪ್ಷನ್ ಸ್ಯಾರಿಗೆಲ್ಲ ತುಂಬ ಸಖತ್ತಾಗಿರೋ ಡಿಸೈನ್ ಅಂತಲೇ ಹೇಳ್ಬೋದು ನಿಮಗೆ. ಸೊ ಹೇಗೆ ಅನ್ನಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ವ ನೀವು. ಈ ಥರ ಡಿಸೈನ್ ಹೇಗೆ ಮಾಡಬೇಕು, ಇದಕ್ಕೆಷ್ಟು ಪ್ರೈಸ್ ತೊಗೋಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರೋದು. ಹಾಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಸರಿ, ಕೊನೆಯವರೆಗೂ ವಿಡಿಯೋನ ಚೆಕ್ ಮಾಡಿ ಅಂತ ಕೇಳ್ತಾ ಇರೋದು. ಸ್ಕಿಪ್ ಮಾಡ್ಕೊಂಡು ನೋಡಿದರೆ ನಿಮ್ಗೆ ಅರ್ಥ ಆಗಲ್ಲ ಫ್ರೆಂಡ್ಸ್. ಬಿಗ್ನರ್ಸ್ ಆಗಿದ್ದರೆ ನೀವು ಆರಾಮಾಗಿ 1 ಇಲ್ಲ 2 ಟೈಮ್ ಟ್ರೈ ಮಾಡಿಬಿಟ್ಟು ನೀವು ವರ್ಕ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಸರಿ, ಮುಂದೆ ನೋಡೋಣ ವಿಡಿಯೋನ ಹೇಗೆ ಮಾಡಬೇಕು ವರ್ಕ್ ಅಂತ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಯ್ ಗೈಸ್, ಸೊ ಸೀರೆ ಕಾಂಬಿನೇಷನ್ ಬಂದ್ಬಿಟ್ಟು ಮೆರೂನ್ ಆ್ಯಂಡ್ ಗೋಲ್ಡ್ ಕಲರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಅದು ಡಿಸೈನ್ ತುಂಬಾ ಬ್ರೈಡಲ್ ಆಗಿದೆ. ಹೇಗೆ ಮಾಡಬೇಕು ಹೇಗಿಲ್ಲ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲ್ದೇನೆ ನೋಡಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರೋದು. ಸೊ ಮೊದಲಿಗೆ ನಾನು ಸೀರೆ ಬಂದುಬಿಟ್ಟು ಕಾಂಬಿನೇಷನು ಮೆರೂನ್ ಕಲರು ಆ್ಯಂಡ್ ಗೋಲ್ಡ್ ಕಲರ್, ಫುಲ್ ಮೆರೂನ್ ಆ್ಯಂಡ್ ಗೋಲ್ಡ್ ಕಲರೇ ಇರೋದು, ಬೇರೆ ಕಲರ್ಸ್ ಯಾವುದೂ ಇಲ್ಲ ಇದರಲ್ಲಿ. ಅದಕ್ಕೋಸ್ಕರ ನಾನು ಮೆರೂನ್ ಕಲರಿಂದನೇ ವರ್ಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು 3 ಚೈನನ್ನು ಹಾಕಿದ್ದೀನಿ, ಲಾಕ್ ಮಾಡಿದ್ದೀನಿ. ಮತ್ತೆ 3 ಚೈನನ್ನು ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ತಿರುಗು 3 ಚೈನನ್ನು ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸೀರೆ ಸುಕ್ ಬರೋ ಚಾನ್ಸಸ್ ಇರುತ್ತೆ. ಸೊ ತುಂಬ ಟೈಟ್ ಮಾಡಿ ಎಳ್ಕೊಳ್ಳೋಕೆ ಹೋಗಬೇಡಿ. ಅಲ್ಲಿಂದ ನಾನು ಒಂದು ಬ್ರೈಡಲ್ ಆಗಿ ಯೂಸ್ ಮಾಡ್ತಾ ಇರೋ ಬೀಡನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಈ ಡಿಸೈನ್ ಬ್ರೈಡಲ್ ಬೀಡ್ ಅಂತಲೇ ಹೇಳೋದು. ಇದು ಯಾವುದೇ ಥರ ಡಿಸೈನ್ ಹಾಕಿದ್ರೂ ತುಂಬ ಹೈಲೈಟಾಗಿ ಕಾಣಿಸುತ್ತೆ ಈ ಬೀಡ್ ಬಂದುಬಿಟ್ಟು. ಸೊ ನೋಡಿ, ಬೀಡನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡ್ಕೋಬೇಕು. ಸೊ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಸೊ ಮತ್ತೆ ಅಲ್ಲಿಂದ ನಾನು 1 ಚೈನ್, 2 ಚೈನ್, 3 ಚೈನ್, 4 ಚೈನನ್ನು ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಆ ಪ್ಲೇಸ್ಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಸೊ ಕರೆಕ್ಟಾಗಿ ಲಾಕ್ ಮಾಡ್ತಾಯಿದ್ದೀನಿ. ತಿರುಗು 1 ಚೈನ್, 2 ಚೈನ್, 3, 4, 5 ಚೈನನ್ನು ಹಾಕಿ ಮತ್ತೆ ಲಾಕನ್ನು ಮಾಡ್ತಾಯಿದ್ದೀನಿ. ಸೊ 5 ಜಾಗದಲ್ಲಿ 4 ಹಾಕಿದ್ದೀನಿ, 4 ಹಾಕಿಬಿಟ್ಟು ಲಾಕ್ ಮಾಡಿದ್ದೀನಿ. ಅಲ್ಲಿಂದ ಮತ್ತೆ 4 ಚೈನನ್ನು ಹಾಕ್ತಾಯಿದ್ದೀನಿ. ಸೊ ನೋಡಿ, 4 ಚೈನನ್ನು ಹಾಕಿ ಮತ್ತೆ ಕರೆಕ್ಟಾಗಿ ಯಾವ ಪ್ಲೇಸಿಗೆ ಬರುತ್ತೋ ಆ ಪ್ಲೇಸ್ಗೆ ನಾನು ಲಾಕನ್ನು ಮಾಡ್ತಾಯಿದ್ದೀನಿ. ಸೊ ನೋಡಿ, ಲಾಕನ್ನು ಮಾಡ್ತಾಯಿದ್ದೀನಿ. ಮತ್ತೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, ಮತ್ತೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಸೊ ನೋಡಿ, ಕರೆಕ್ಟಾಗಿ ನಾನು ಇಲ್ಲಿ 4 ಚೈನು 5 ಟೈಮ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಮೊದಲಿಗೆ ನಾನು 4 ಚೈನನ್ನು 3 ಟೈಮ್ ಹಾಕಿದ್ದೀನಿ, 1 ಬೀಡ್ ಇನ್ಸರ್ಟ್ ಮಾಡಿದ್ದೀನಿ. ಮತ್ತು 4 ಚೈನನ್ನು 5 ಟೈಮ್ ಹಾಕಿಬಿಟ್ಟು ಒಂದು ಬೀಡನ್ನು ಇನ್ಸರ್ಟ್ ಮಾಡ್ತೀನಿ. ನೋಡಿ, ಒಂದು ದಾರ ಈ ಥರ ಉದ್ದ ಎಳೆದ್ಬಿಟ್ಟು ಮತ್ತೆ ಬೀಡನ್ನು ನಾನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಆ ಪ್ಲೇಸ್ಗೆ ನಾನು ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಬಟ್ಟೆಗೆ ಲಾಕ್ ಆಯಿತು. ಇಲ್ಲಿಂದ ಮತ್ತೆ ಸೇಮ್ ಪ್ರೊಸೆಸರ್ ಅದೇ ಥರ 4 ಚೈನ್ ಲಾಕ್ ಹಾಕಬೇಕು. ಮರೆಯೋಕ್ಕೆ ಹೋಗಬೇಡಿ, ತುಂಬಾ ಈಸಿ ಸ್ಟೆಪ್ಪಲ್ಲೇ ಇದೆ. ಮೊದಲಿಗೆ ಏನು ನಾವು 3 ಚೈನು 3 ಟೈಮ್ ಹಾಕಬೇಕು, ಒಂದು ಬೀಡನ್ನು ಇನ್ಸರ್ಟ್ ಮಾಡಿದ್ದೀನಿ. ಮತ್ತು 4 ಚೈನನ್ನು 5 ಟೈಮ್ ಹಾಕಬೇಕು. 5 ಟೈಮ್ ಚೈನು ಮತ್ತು 1 ಟೈಮ್ ಬೀಡು, ಮತ್ತು 5 ಚೈನು 5 ಟೈಮು ಮತ್ತು ಒಂದು ಬೀಡು. ಇದೇ ಥರ ನೀವು ಸ್ಯಾರಿ ಫುಲ್ಲು ಬೇಸ್ ಲೈನ್ನ ಕಂಪ್ಲೀಟ್ ಮಾಡಬೇಕು. ಸೊ ನಾನು ಸೆಕೆಂಡ್ ಲೇಯರು ಇಲ್ಲಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹಾಕಿದ್ದೀನಿ ನಾನು ಇಲ್ಲಿ. ಸೆಕೆಂಡ್ ಲೇಯರ್ ನೋಡಿ, ನಾನು ಟ್ರಿಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಸೊ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡ್ಬಿಟ್ಟು ಬೀಡ್ ಹಿಂದೆ ಇರೋ ದಾರಕ್ಕೆ ನಾನು 2ಕ್ಕೆ ಸೇರಿಸಿಬಿಟ್ಟು ಒಂದು ಟ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಮತ್ತೆ ಸೂಜಿ ಮೇಲೆ ದಾರ ತೊಗೊಳ್ಳಿ 2 ಸಾರಿ, ಒಳಗಡೆಯಿಂದ ದಾರನ ಮೇಲಕ್ಕೆತ್ತಿ 2ಕ್ಕೆ ಒಂದು ಟ್ರಿಬಲ್ ಕ್ರೋಶೆ.
ಸೊ ಮತ್ತೆ ಸೂಜಿ ಮೇಲೆ ದಾರ ತಗೊಳ್ಳಿ, ಅದ್ರ ಒಳಗಡೆಯಿಂದನೇ ಎರಡಕ್ಕೊಂದು ತ್ರಿಬಲ್ ಕ್ರೋಶೆ. ಇಲ್ಲಿ ನಾನು ತ್ರಿಬಲ್ ಕ್ರೋಶೆ ಟೋಟಲ್ ಆಗಿ 15 ತ್ರಿಬಲ್ ಕ್ರೋಶೆನ ಹಾಕಿದ್ದೀನಿ ನೋಡಿ. ಈ ಥರ ರೌಂಡ್ ಆರ್ಚಾಗಿ ಬರುತ್ತೆ, ಅದು ಕರೆಕ್ಟಾಗಿ ಯಾವ ಪ್ಲೇಸಿಗೆ ಬರುತ್ತೆ ನೋಡಿ, ಆ ಪ್ಲೇಸ್ಗೆ ನಾವು ಲಾಕ್ ಮಾಡಬೇಕು. ಸೊ ನೋಡಿ ಲಾಕ್ ಮಾಡಿದ್ದೀನಿ. ಅಲ್ಲಿಂದ ಮತ್ತೆ ಸಿಂಗಲ್ ಚೈನ್ನ ಹಾಕ್ಕೊಂಡು ಹೋಗಬೇಕು. ಸಿಂಗಲ್ ಚೈನ್ 4 ಚೈನ್ ಹಾಕಿ 4 ಚೈನ್ ಲಾಕ್ ಇರೋ ಕಡೆಗೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ 4 ಚೈನ್ ಹಾಕಿ 4 ಚೈನ್ ಹಾಕಿಬಿಟ್ಟು 4 ಚೈನ್ ಲಾಕ್ ಇರೋ ಕಡೆಗೆ ಲಾಕ್ ಮಾಡ್ಕೋಬೇಕು. ಸೊ ಮತ್ತೆ 4 ಚೈನ್ ಹಾಕ್ತಾ ಇದ್ದೀನಿ. ಇಲ್ಲಿ ಕೂಡ 4 ಚೈನ್ ಇರೋ ಕಡೆಗೆ 4 ಚೈನ್ ಲಾಕ್. ಸೊ ನೋಡಿ 4 ಚೈನ್ ಇರೋ ಕಡೆ 4 ಚೈನ್ ಲಾಕು. ಸೊ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ನೋಡಿ ಈ ಥರ ಆರ್ಚ್ ರೌಂಡಾಗಿ ನಮಗೆ ಈ ಥರ ಆರ್ಚ್ ಬರುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಹೇಗೆ ಆರ್ಚ್ ಇದೆ, ಎಷ್ಟು ಚೆನ್ನಾಗಿ ಬಂದಿದೆ ರೌಂಡಾಗಿ ಅಂತ. ಈ ಥರ ನಮಗೆ ರೌಂಡ್ ಅಪ್ ಆಗಿ ಆರ್ಚನ್ನು ಬರುತ್ತೆ. ಅಲ್ಲಿಂದ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡ್ಬಿಟ್ಟು ಮತ್ತೆ ಏನು ಬ್ಯಾಕ್ ಸೈಡ್ ಥ್ರೆಡ್ ಇರುತ್ತಲ್ಲ ಅಲ್ಲಿಂದ ನಾವು ಎರಡಕ್ಕೊಂದು ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಸೊ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಟ್ರಿಬಲ್ ಕ್ರೋಶನ ಮಾಡಬೇಕು. ಸೊ ಇದೇ ಥರ ಕಂಟಿನ್ಯೂ ಫ್ರೆಂಡ್ಸ್ ಟ್ರಿಬಲ್ ಕ್ರೋಶ ಆರ್ಚ್ ಮಾಡ್ಕೊಳ್ಳೋದು ತುಂಬ ಈಸಿ ಇದೆ. ಪ್ರತಿಯೊಂದು ಆರ್ಚಲ್ಲಿ ಕೂಡ ತೋರಿಸಿದ್ದೀನಿ. ಸೊ ಅದ್ರ ಮೇಲೆ ಥರ್ಡ್ ಬೇಸ್ ಲೈನ್ ಬಂದುಬಿಟ್ಟು ಈ ಥರ ಬೀಡ್ ಹಾಕೋದಿದೆ. ಕೊಳವೆ ಬೀಡು ಮತ್ತು ಸ್ಮಾಲ್ ಸೈಜ್ ಬೀಡ್ ತೊಗೊಂಡಿದ್ದೀನಿ. ಈ ಬೀಡನ್ನು ನಾನು ನಾರ್ಮಲ್ ನೀಡಲಿಂದ ಕೂಡ ಯೂಸ್ ಮಾಡ್ಬೋದು, ನಾರ್ಮಲ್ ಇಂದನೂ ನೀವು ಹಾಕ್ಬೋದು. ಬಟ್ ನಾನು ಕ್ರೋಶಾ ಕಡ್ಡಿಯಿಂದನೇ ಹಾಕ್ತಾ ಇರೋದು. ಒಂದು ಎಕ್ಸ್ಟ್ರಾ ಚೈನನ್ನು ಮಾಡಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ಲಾಕ್ ಆದಮೇಲೆ ನೀವು ಸೂಜಿನ ಮೇಲಕ್ಕೆ ಎತ್ಕೊಳ್ಳಿ. ಮೇಲಕ್ಕೆ ಸೂಜಿನ ದಾರದಿಂದ ತೆಗಿಬಾರ್ದು. ಸೊ ದಾರದಿಂದ ತೆಗಿಬಾರ್ದು, ಹಾಗೇ ಹಾಕಿ ಒಂದು ದಾರನ ಮೇಲಕ್ಕೆತ್ತಿ ಬೀಡ್ ಇನ್ಸರ್ಟ್ ಮಾಡಿ. ಸೊ ನೋಡಿ ಆ ಬೀಡ್ ಒಳಗಡೆಯಿಂದ ದಾರ ಎಳೆದುಬಿಟ್ಟು ಒಂದು ಸ್ಮಾಲ್ ಸೈಜ್ ಬೀಡ್ ಹಾಕ್ತಾಯಿದ್ದೀನಿ. ಸೊ ನೋಡಿ ಸ್ಮಾಲ್ ಸೈಜ್ ಬೀಡು ಲಾಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಸ್ಮಾಲ್ ಸೈಜ್ ಹಾಕಿ ಹಾಗೆ ಸೂಜಿನ ಬಿಟ್ಬಿಟ್ಟು ದಾರದಲ್ಲೇ ಒಂದು ಕೊಳವೆ ಬೀಡನ್ನು ಇನ್ಸರ್ಟ್ ಮಾಡಿ. ಮತ್ತು ಅದ್ರ ಪಕ್ಕದ ಹೋಲಿಂದ ಬಂದುಬಿಟ್ಟು ದಾರನ ಮೇಲಕ್ಕೆತ್ತಿ. ಸೊ ನೋಡಿ ನಿಧಾನವಾಗಿ ನೋಡಿ ದಾರನ ಮೇಲಕ್ಕೆತ್ಬಿಟ್ಟು ಲಾಕ್ ಮಾಡ್ಕೋಬೇಕು ಒಂದು. ಸೊ ಒಂದು ಲಾಕ್ ಆದಮೇಲೆ ಆ ದಾರಕ್ಕೆ ನಾವು ಈ ಬೀಡನ್ನು ಇನ್ಸರ್ಟ್ ಮಾಡಬೇಕು. ಮತ್ತು ಆ ಸ್ಮಾಲ್ ಸೈಜಲ್ಲಿ ಬೀಡಿಂದ ಹೊರಗಡೆ ಎತ್ತಬೇಕು. ಮತ್ತು ಸೂಜಿನ ಅಲ್ಲೇ ಬಿಡಬೇಕು ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಸೂಜಿ ತೆಗಿಯೋಕ್ಕೆ ಹೋಗಬೇಡಿ ನೀವು. ಸೊ ಮತ್ತೆ ಒಂದು ನಾಟ್ ಹಾಕ್ಕೊಳ್ಳಿ. ದಾರಕ್ಕೆ ಬೀಡನ್ನು ಇನ್ಸರ್ಟ್ ಮಾಡಿ ಮತ್ತು ಸ್ಮಾಲ್ ಸೈಜ್ ಒಳಗಡೆಯಿಂದ ನೀವು ಬರಬೇಕು ನೋಡಿ. ಮತ್ತೆ ನೀಡಲ್ ಮೇಲೆ ಹಾಕಿ ಬೀಡ್ ಹಾಕಿದ್ದೀನಿ, ದಾರನ ಮೇಲೆ ಕೆತ್ತುತ್ತಾ ಇದ್ದೀನಿ, ಒಂದು ಲಾಕ್ ಮಾಡ್ತಾಯಿದ್ದೀನಿ. ಆ ದಾರಕ್ಕೆ ನಾನು ಬೀಡ್ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡಿ ನಿಧಾನವಾಗಿ ಬೀಡ್ ಇನ್ಸರ್ಟ್ ಮಾಡಬೇಕು. ಆ ಬೀಡ್ ಇನ್ಸರ್ಟ್ ಆದಮೇಲೆ ದಾರನ ಮತ್ತೆ ಸ್ಮಾಲ್ ಸೈಜ್ ಗೋಲ್ಡ್ ಬೀಡಿಂದ ಹೊರಗಡೆ ಎಳ್ಕೋಬೇಕು. ಮತ್ತು ನೋಡಿ ಬೀಡನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ತುಂಬ ಈಸಿ ಇದೆ ಫ್ರೆಂಡ್ಸ್. ಒಂದಿಲ್ಲ 2 ಸರಿ ನೀವು ಚೆಕ್ ಮಾಡಿ ವಿಡಿಯೋನ, ಇಲ್ಲಾಂದರೆ ಟ್ರೈ ಮಾಡಿ ಯಾವ ಥರ ಬೀಡ್ ಹಾಕಬೇಕು ಅಂತ ನೀವು ಟ್ರೈ ಮಾಡಿದರೆ 100% ನಿಮಗೆ ಬರುತ್ತೆ. ನಾನು ಹೇಗೆ ಹಾಕ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಲ್ಲ, ನಾನು ತುಂಬ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಬೇಕು ಅಂತ. ಸೊ ನೋಡಿ ಮತ್ತೆ ಒಂದು ಸ್ಮಾಲ್ ಸೈಜ್ ಬೀಡು. ನೀಡಲಂತೂ ನೀವು ಹೊರಗಡೆ ಯಾವುದೇ ಕಾರಣಕ್ಕೂ ತೆಗಿಯೋಕ್ಕೆ ಹೋಗಲೇಬೇಡಿ, ಯಾಕಂದರೆ ನೀಡಲ್ ಹೊರಗಡೆ ತೆಗೆದ್ರೆ ನಿಮ್ಗೆ ಕೆಲಸ ಮಾಡೋಕ್ಕಾಗಲ್ಲ. ಸೊ ನೀಡಲ್ ಹಾಗೇ ಇಟ್ಬಿಟ್ಟು ನೀವು ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಮತ್ತೆ ಒಂದು ಕೊಳವೆ ಬೀಡನ್ನು ಇನ್ಸರ್ಟ್ ಮಾಡಿ ಅದ್ರ ಪಕ್ಕದಲ್ಲಿ ಹೋಲಿಗೆ ದಾರನ ಮೇಲಕ್ಕೆತ್ತಿ ಒಂದು ಲಾಕನ್ನು ಮಾಡಿ ಆ ಥ್ರೆಡ್ಗೆ ನಾನು ದಾರನ ಒಳಗಡೆಯಿಂದ ಸೇರಿಸಿ ಸ್ಮಾಲ್ ಬೀಡ್ ಒಳಗಡೆಯಿಂದ ದಾರನ ಮೇಲಕ್ಕೆತ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ. ಸೊ ಮತ್ತೆ ನೀಡಲ್ಗೆ ನಾನು ಬೀಡನ್ನು ಇನ್ಸರ್ಟ್ ಮಾಡಿ ದಾರನ ಮೇಲಕ್ಕೆತ್ತಿ ಲಾಕ್ ಮಾಡ್ತಾಯಿದ್ದೀನಿ. ಆ ಲಾಕಿಗೆ ನಾನು ಬೀಡನ್ನು ಮತ್ತೆ ದಾರದ ಒಳಗಡೆ ಹಾಕಿ ಆ ಸ್ಮಾಲ್ ಸೈಜಲ್ಲಿರೋ ಗೋಲ್ಡ್ ಬೀಡ್ ಒಳಗಡೆ ನಾನು ದಾರನ ಮೇಲಕ್ಕೆತ್ತಾ ಇದ್ದೀನಿ. ಸೊ ಪ್ರತಿ ಒಂದು ಹೋಲ್ಗೂ ನಾನು ಒಂದೊಂದು ಬೀಡನ್ನು ಹಾಕ್ತಾಯಿದ್ದೀನಿ. ಸೊ ಇಲ್ಲಿ 15 ತ್ರಿಬಲ್ ಕ್ರೋಶ ಮಾಡ್ತಾ ಇದ್ದೀನಲ್ವಾ ಕ್ರೋಶ ವರ್ಕಲ್ಲಿ. ಸೊ 15 ತ್ರಿಬಲ್ ಕ್ರೋಶಕ್ಕೆ 15 ಬೀಡನ್ನು ಕುತ್ಕೊಳ್ಳುತ್ತೆ ಫ್ರೆಂಡ್ಸ್. ತುಂಬ ರೌಂಡಾಗಿ ಬಿಗ್ ಆರ್ಚ್ ಅಂತಲೇ ಹೇಳ್ಬೋದು. ತುಂಬ ಬಿಗ್ ಆರ್ಚ್, ತುಂಬ ಬ್ರೈಡಲ್ ಆಗಿ ಕೂಡ ಕಾಣಿಸುತ್ತೆ. ಸೊ ಫುಲ್ ಫೈನಲ್ ಆಗಿ ನಿಮಗೆ ಬೀಡೆಲ್ಲ ಹಾಕಿದ ಆದಮೇಲೆ ಹೇಗೆ ಅನಿಸುತ್ತೆ ಅನ್ನೋದು ಕೂಡ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ. ಸೊ ನೋಡಿ
ಕ್ಲೀನಾಗಿ ಹಾಕೊಳ್ಳೋಕೆ ಟ್ರೈ ಮಾಡಿ. ನಿಮಗೆ ಬಂದಿಲ್ಲ ಅಂದರೆ ಒಂದು 2 ಸರಿ ನೀವು ನಾರ್ಮಲ್ ಸೀರೆ ಮೇಲೆ ನೀವು ಮಾಡ್ಕೋಬೋದು. ಒಂದೇ ಸರಿ ಸಡನ್ ಮಾಡಿ ಮಾಡೋಕ್ಕೆ ಹೋಗಬೇಡಿ. 1-2 ಸರಿ ಬೀಡ್ ಹಾಕೋದು ಮಾತ್ರ ಟ್ರೈ ಮಾಡಿ. ಸೊ ನೋಡಿ, ನಾನು ಫುಲ್ ಕಂಪ್ಲೀಟ್ ಮಾಡಿದ್ದೀನಿ, ಬೀಡೆಲ್ಲ ಹಾಕಿದ್ದೀನಿ. ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ಲ, ತುಂಬ ಹೆವಿ ವರ್ಕು, ಹಾಗೆ ತುಂಬ ಅಂದರೆ ತುಂಬಾ ಬ್ರೈಡಲ್ ಆಗಿ ಕಾಣಿಸೋ ಥರ ಈ ಡಿಸೈನ್ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಅಲ್ಲಿ ನಾನು ಏನು ಸೆಂಟ್ರಲ್ಲಿ ಬಿಟ್ಟಿದ್ದೀನಿ ಅಲ್ಲಿ ಒಂದೊಂದು ಕುಚ್ಚು ಬರುತ್ತೆ ನಿಮಗೆ. ಸೊ ಇಲ್ಲಿ ಲಾಸ್ಟಲ್ಲಿ ಕೂಡ ನಾನು ಥ್ರೆಡ್ಡೆಲ್ಲ ಹಾಕಿ ಕಟ್ ಆದಮೇಲೆ ಸ್ವಲ್ಪ ಗ್ಲೂಯಿಂದ ಫಿನಿಶ್ ಕೊಟ್ಟರೆ, ಸ್ಟಿಕ್ ಆಗಿ ಮಾಡಿದರೆ ಫಿನಿಶಿಂಗ್ ಆಗಿ ಬರುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಇದು ಕುಚ್ಚೆಲ್ಲ ಕಟ್ಟೋದಾದಮೇಲೆ ಫೈನಲ್ ಲುಕ್ಕು ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ ಹಾಗಾದರೆ. ಸೊ ನೋಡಿ, ಫೈನಲ್ ಲುಕ್ಕಾಗಿ ಹೇಗೆ ಅನ್ನಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ವಾ. ನಾನು ಗೋಲ್ಡ್ ಕಲರಿಂದ ಕುಚ್ಚನ್ನು ಕಟ್ಟಿದ್ದೀನಿ. 120 ಥ್ರೆಡ್ ಕುಚ್ಚನ್ನು ತೊಗೊಂಡಿದ್ದೀನಿ ನಾನು ಇಲ್ಲಿ. ಒಂದು ಕುಚ್ಚು, ಒಂದು ಆರ್ಚು, ತುಂಬ ಹೆವಿ ಬ್ರೈಡಲ್ ಅಂತಲೇ ಹೇಳ್ಬೋದು. ಸೊ ತುಂಬ ಹೆವಿಯಾಗಿ ಬ್ರೈಡಲಾಗಿ ತುಂಬ ಬಿಗ್ ಆರ್ಚ್ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಲ್ಲ ಹೇಗೆ ಅನ್ನಿಸ್ತಾ ಇದೆ ಅಂತ, ತುಂಬ ಲುಕ್ಕಾಗಿ ಅನಿಸುತ್ತೆ ಫ್ರೆಂಡ್ಸ್. ನೀವು ಕೂಡ 1-2 ಸರಿ ಟ್ರೈ ಮಾಡಿ, 100% ನಿಮಗೂ ಕೂಡ ಬರುತ್ತೆ. ಸೊ ಈ ಡಿಸೈನ್ಗೆ ಬಂದುಬಿಟ್ಟು ಕಾಸ್ಟ್ ನೀವು ಪ್ರೈಸ್ ಮಾಡ್ಬೋದು ಅಂದರೆ 950ಇಂದ 1500ವರೆಗೂ ಚಾರ್ಜ್ನ ನೀವು ಆರಾಮಾಗಿ ತೊಗೋಬೋದು. ಸೊ ಏರಿಯಾ ಮೇಲೆ ಡಿಪೆಂಡ್ ಇರುತ್ತೆ ಫ್ರೆಂಡ್ಸ್. ಒಂದೊಂದು ಏರಿಯಾದಲ್ಲಿ ಜಾಸ್ತಿ ಕಡಿಮೆ ಕೊಡ್ತಾ ಇರ್ತಾರೆ. ಸೊ ನೋಡ್ಕೊಂಡು ತೊಗೊಳ್ಳಿ ಪ್ರೈಸ್ ಯಾವುದಕ್ಕೂ. ಸೊ ನೋಡ್ತಾ ಇದ್ದೀರಲ್ಲ ಹೇಗಿದೆ ಡಿಸೈನು ಅಂತ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ನಾನು ಹಾಕ್ತಾ ಇರೋ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ. ಐ ಹೋಪ್ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಸೊ ನಿಮ್ಗೆ ಯಾವುದೇ ಥರ ಡಿಸೈನ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ಆ ಡಿಸೈನ್ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಟೇಕ್ ಕೇರ್.